ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಡೇ ನಮ್ಮ ಕಾಲೇಜಲ್ಲಿ ಡಿಗ್ರಿ ಮುಗೀತಾ ಬಂದೊಂದು ಡಿಗ್ರಿ ಸ್ಟೂಡೆಂಟ್ಸ್ಗೆಲ್ಲ ಸೆಂಡಪ್ ಡೇ ಇತ್ತು. ನಮಗೆ ಮಾತ್ರ ಏನೂ ಇರಲಿಲ್ಲ, ಯಾಕಂದರೆ ನಮಗೆ ಸ್ಪೆಷಲ್ಸ್ ಡೇ ಆಗಲಿ ವೆಲ್ಕಮ್ ಡೇ ಆಗಲಿ ಏನೂ ಮಾಡಿಲ್ಲ. ನಮ್ಮ ಮುಖ ಎಲ್ಲ ಬಾಡೋಗಿತ್ತು, ಯಾಕಂದರೆ ನಮ್ಮ ಮುಂದೆ ಕಲರ್ಫುಲ್ ಡ್ರೆಸ್ ಹಾಕ್ಕೊಂಡು ಓಡಾಡ್ತಿದ್ರು ಸ್ಟೂಡೆಂಟ್ಸ್ ಎಲ್ಲ. ನಾವು ಮಾತ್ರ ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಕ್ಲಾಸ್ ಕೇಳ್ತಿದ್ವಿ, ಅವ್ರು ನಮ್ಮ ಕಣ್ಣು ಮುಂದೆ ಓಡಾಡ್ತಿದ್ರು. ನಮಗೆ ಬೇಜಾರಾಗ್ತಿತ್ತು. ಈ ಕಣ್ಣಲ್ಲಿ ಏನೇನು ನೋಡಬೇಕು ಕಾಣೆ. ಹಾಗೆ ನಾವು ಕ್ಯಾಂಪಸಲ್ಲಿ ಹೋಗ್ಬಿಟ್ಟು ಕ್ಯಾಂಪಸಲ್ಲಿ ಸೀಬೆಹಣ್ಣು ಮತ್ತು ನೆಲ್ಲಿಕಾಯಿ ಗಿಡ ಐತೆ, ಅದನ್ನು ಕಿತ್ಕೊಂಡು ಬಂದು ತಿಂತಿದ್ವಿ. ಹುಡುಗಿರು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಬಾಯ್ಸ್ ಹೆಲ್ಪ್ ಮಾಡಿ ಎಲ್ಲ ಕಿತ್ಕೊಳ್ತಿದ್ರು ಅದನ್ನು. ಮತ್ತು ಈ ಥರ ಎಲ್ಲ ಮಾಡೋಂಗಿಲ್ಲ ನಮ್ಮ ಕಾಲೇಜಲ್ಲಿ, ಗೊತ್ತಿಲ್ಲದೆ ಮಾಡಿರೋದು, ಗೊತ್ತಾದ್ರಂತೂ ಪಕ್ಕಾ ಫೈನ್ ಆಗ್ತಾರೆ. ಯಾಕಂದರೆ ನಾವು ಇರೋದೇ ಹೆಂಗೆ, ನಮ್ಮ ಜನ್ರೇಷನ್ ಹೆಂಗೆ, ಯಾವುದನ್ನು ಮಾಡಬೇಡ ಅಂತಾರೋ ಅದನ್ನೇ ನಾವು ಮಾಡೋದು. ಹಂಗಾಗಿ ಅವ್ರು ಯಾವುದನ್ನು ಮಾಡಬೇಡಿ ಅಂದಿದ್ರು ಅದನ್ನೇ ನಾವು ಮಾಡ್ತೀವಿ. ನನ್ನ ಫ್ರೆಂಡಿಗೆ ಕಾಲಿಗೆಲ್ಲ ಕೆಂಪಿರುವೆ ಅಂತ ಚೆನ್ನಾಗಿ ಕದ್ದಿದೆ, ಯಾಕಂದರೆ ಕದ್ದು ತಿಂತಿರೋದಲ್ವ, ಹಂಗಾಗಿ ಅವಳಂತೂ ಪರ ಅಂತ ಕೆರ್ಕೊಂಡು ಕೂತಿಲ್ಲ. ಅದು ನೋಡೋಕ್ಕಂತೂ ಫುಲ್ ಮಜವಾಗಿತ್ತು. ನಾವೆಲ್ಲ ಆಡ್ಕೋತಿದ್ವಿ. ಇದು ನಮ್ಮ ಕಾಲೇಜ್ ಕ್ಯಾಂಟೀನು. ಪಾಪ ನನ್ನ ಫ್ರೆಂಡ್ ಕೆರೆದು ಸುಸ್ತಾಗ್ಬಿಟ್ಟಿದ್ದಾಳೆ ಅಂದ್ಬಿಟ್ಟು ನನ್ನ ಫ್ರೆಂಡ್ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಅಂದ್ಬಿಟ್ಟು ಕಾಫಿ ತಂದುಕೊಟ್ರು. ಇಲ್ಲೊಬ್ಬರು ನೋಡಿ ಮಹಾಪ್ರಜೆ ಏನು ಮಾಡ್ತಿದ್ದಾರೆ ಅಂತ. ಇವತ್ತು ಸೋಮವಾರ ಅಂತ ಗೊತ್ತಿದ್ರು ಬಂದು ಕ್ಯಾಂಟೀನಲ್ಲಿ ಕೂತ್ಕೊಂಡು ಮೊಟ್ಟೆ ಪಪ್ಸ್ ತಿಂತಿದ್ದಾರೆ. ಎಂಥ ಜನರಿದ್ದಾರೆ ನೋಡಿ. ಕ್ಯಾಂಟೀನ್ ಅಂಕಲ್ ಅಂತೂ ತುಂಬ ಒಳ್ಳೆಯವರು, ಏನು ಕೇಳಿದ್ರು ಕೊಡ್ತಾರೆ. ನಾವು ನೆಲ್ಲಿಕಾಯಿ ಕಿತ್ಬಿಟ್ಟು ಹಂಗೆ ಇರ್ತೀವೋ, ಅದಕ್ಕೆ ಉಪ್ಪು ಖಾರ ಬೇಕಲ್ವ, ಕ್ಯಾಂಟೀನಲ್ಲಿ ಉಪ್ಪು ಖಾರ ಎತ್ಕೊಂಡು ಕ್ಲಾಸ್ ರೂಮಿಗೆ ಹೋಗ್ತಿದ್ವಿ, ಯಾಕಂದರೆ ನೆಂಚ್ಕೊಂಡು ತಿನ್ನಕ್ಕೆ ಬೇಕಲ್ಲ. ಮರದಲ್ಲಿರೋ ನೆಲ್ಲಿಕಾಯಿ ಎಲ್ಲ ಇವ್ರ ಕೈಯಲ್ಲೇ ಇದೆ, ಯಾಕಂದ್ರೆ ಅಷ್ಟೊಂದು ತೊಗೊಂಡಿದ್ದಾರೆ. ನನಗೊಂದು ಸ್ವಲ್ಪ ಕೊಡಿ ಅಂತ ಕೇಳಿದೆ, ಆದರೆ ಅವ್ರು ಬರೀ 3 ಕೊಟ್ಟರು. ಸರಿ ಅಂದ್ಬಿಟ್ಟು ಅದನ್ನೇ ಇಸ್ಕೊಂಡೆ. ಇವ್ರು ನೋಡಿ ಉಪ್ಪು ಸ್ವಲ್ಪ ತೊಗೊಳ್ಳಿ ಅಂದರೆ ಇಡೀ ಕ್ಯಾಂಟೀನೇ ತೊಗೊಬಿಟ್ಟಿದ್ದಾರೆ, ಅಷ್ಟು ಉಪ್ಪು ತೊಗೊಂಡಿದ್ದಾರೆ. ನನಗೆ ಮಾತ್ರ ಒಂದು ಪೀಸು ಕೊಟ್ಟಿಲ್ಲ. ದನ ಥರ ಇಬ್ಬರೇ ತಿನ್ಕೊಂಡು ನಿಂತಿದ್ರು. ಆಮೇಲೆ ನಾವು ಅಲ್ಲಿಂದ ಕ್ಲಾಸ್ ರೂಮಿಗೆ ಹೋದ್ವಿ. ಕ್ಲಾಸ್ ರೂಮಿಗೆ ಹೋದರೆ ಮ್ಯಾಮ್ ಕ್ಲಾಸ್ ತೊಗೊಬಿಟ್ಟಿದ್ರು. ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಕದ್ದಿ ಮುಚ್ಚಿ ತಿನ್ಕೊಂಡು ಕೂತಿದ್ವಿ. ಯಾಕಂದರೆ ಈ ಥರ ಕದ್ದಿ ತಿನ್ನೋದ್ರಲ್ಲಿರೋ ಮಜಾ ಕಾಲೇಜಲ್ಲೆಲ್ಲ ಮಾಡಿದರೆ ಕಮೆಂಟ್ ಮಾಡಿ ಹಂಚ್ಕೊಳ್ಳಿ ನಮ್ಮ ಜೊತೆ. ಇದು ನನ್ನ ಫ್ರೆಂಡ್ ಐಶು ಮಾದೇಶ್ವರಿ ಅಂತ ಕೇಳಿದ್ವಿ. ಇವಳು ಹೆಸ್ರಿಗಷ್ಟೇ ಐಶು, ಆ ಬುದ್ಧಿಯನ್ನು ಸ್ವಲ್ಪನೂ ಇಲ್ಲ. ತರ್ತರ್ಲೆ ಥರ ಆಡ್ತಿರ್ತಾಳೆ. ಅದು ಫ್ಲವರ್ ಸಿಕ್ತು ಅಂದ್ಬಿಟ್ಟು ಅದನ್ನೆಲ್ಲ ಕೈಗೆ ನೈಲ್ಸ್ಗೆ ಹಾಕಿ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಟ್ಟಿರ್ತಾರೆ ಬಡ್ಡಿ ಮಕ್ಕಳು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ಬಾಯ್.